ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಮ್ಮ ಭೂಮಿಯು ಹಲವಾರು ನಿಗೂಢತೆಗಳನ್ನು ಹೊಂದಿದೆ. ಅವುಗಳಿಗೆ ಈ ಆಧುನಿಕ ಯುಗದಲ್ಲಿಯೂ ಉತ್ತರ ಸಿಕ್ಕಿಲ್ಲ. ಅಂತಹ ಒಂದು ವಿಷಯವೆಂದರೆ ವಿಶ್ವದ ಕೆಲವು ಭಾಗಗಳಲ್ಲಿ ಕಂಡುಬರುವ ಕುದಿಯುವ ನೀರಿನ ಬುಗ್ಗೆಗಳು. ಈ ಬುಗ್ಗೆಗಳನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ, ಏಕೆಂದರೆ ಚಳಿಗಾಲವಿರಲಿ ಮಳೆಗಾಲವಿರಲಿ ಈ ಬುಗ್ಗೆಗಳಲ್ಲಿರುವ ನೀರು ಕುದಿಯುತ್ತಿರುತ್ತದೆ. ಅದೇ ರೀತಿ ಶೆನಾಯ್ ಟಿಂಪಿಸ್ಕಾ ನದಿಯು ಬೇರೆ ನದಿಗಳಿಗಿಂತ ಭಿನ್ನವಾಗಿದೆ, ಏಕೆಂದರೆ ಈ ನದಿಯಲ್ಲಿರುವ ಬುಗ್ಗೆಗಳ ನೀರು 100 ಡಿಗ್ರಿ ಸೆಲ್ಸಿಯಸ್ಟಿದ್ದು ಕುದಿಯುತ್ತಿರುತ್ತದೆ. ಈ ನದಿಯು ಪ್ರಪಂಚದ ಏಕೈಕ ಕುದಿಯುವ ನದಿಯಾಗಿದೆ. ಅಷ್ಟಕ್ಕೂ ಈ ವಿಶಿಷ್ಟ ನದಿ ಇರುವುದು ಎಲ್ಲಿ ಮತ್ತು ಇದರ ವಿಶೇಷತೆಗಳೇನು ಎಂಬುದನ್ನು ನೋಡೋಣ. ಪ್ರಪಂಚದ ಏಕೈಕ ಕುದಿಯುವ ನೀರಿನ ನದಿ ಪೇರುವಿನ ಅಮೆಜಾನ್ನಲ್ಲಿದೆ. ಅಮೆಜಾನ್ ಮಳೆಕಾಡಿನ ಹೃದಯ ಭಾಗದಲ್ಲಿ ಆಳವಾಗಿ ನೆಲೆಸಿರುವ ಈ ನೈಸರ್ಗಿಕ ವಿಸ್ಮಯವು ವಿಜ್ಞಾನಿಗಳನ್ನು ಮತ್ತು ಪರಿಶೋಧಕರನ್ನು ಅಚ್ಚರಿಗೊಳಿಸಿದೆ. ಇದನ್ನು ಲಾ ಬೊಂಬಾ ಎಂದು ಸಹ ಕರೆಯಲಾಗುತ್ತದೆ. ಅಮೆಜಾನ್ ನದಿಯ ಈ ಗಮನಾರ್ಹ ಉಪನದಿಯು 6.4 ಕಿಲೋಮೀಟರ್ ಉದ್ದವನ್ನು ವ್ಯಾಪಿಸಿದ್ದು, ನದಿಯ ನೀರು 45 ಡಿಗ್ರಿಯಿಂದ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಸುಡುವ ತಾಪಮಾನವನ್ನು ಹೊಂದಿದೆ. ಶೆನೈ ಟಿಂಪಿಸ್ಕಾ ಎಂದರೆ ಸೂರ್ಯನ ಶಾಖದಿಂದ ಕುದಿಯಲಾಗುತ್ತದೆ ಎಂದರ್ಥ. ಶೆನೈ ಸೂರ್ಯನ ಶಾಖ ಮತ್ತು ಟಿಂಪು ಕುದಿಯಲು ಪದಗಳಿಂದ ಬಂದಿದೆ. ಈ ವಿಶಿಷ್ಟವಾದ ನದಿಯು ಪೇರುವಿನ ಸೊಂಪಾದ ಹುವಾನ್ಕೋ ಅರಣ್ಯದ ಎತ್ತರ ಭಾಗವಾದ ಮಾಯಾಂಟುಯಾಕು ಅಭಯಾರಣ್ಯದಲ್ಲಿದೆ. ಈ ಪ್ರದೇಶದಲ್ಲಿ ಅಶನಿಂಕಾ ಸಮುದಾಯದವರು ವಾಸಿಸುತ್ತಿದ್ದಾರೆ. ಈ ಸಮುದಾಯದ ಜನರು ನದಿ ಮತ್ತು ಪ್ರಕೃತಿಯನ್ನು ಆರಾಧಿಸುತ್ತಾರೆ. ಇಡೀ ನದಿ ಕುದಿಯುತ್ತದೆ ಎಂದು ತಪ್ಪಾಗಿ ಭಾವಿಸಬೇಡಿ. ಈ ನದಿ ಪೂರ್ತಿ ಕುದಿಯುವ ನೀರು ಹೊಂದಿಲ್ಲ, ಬದಲಾಗಿ ನದಿಯ ಕೆಲವು ಭಾಗಗಳು ಮಾತ್ರ ಬಿಸಿಯಾಗಿರುತ್ತದೆ. ಈ ನದಿಯು ಯಾವುದೇ ಸಮುದ್ರ ಜೀವಿಗಳನ್ನು ಹೊಂದಿರದಿರುವುದು ಇದರ ವಿಶೇಷ. ಸ್ಥಳೀಯರ ಪ್ರಕಾರ ಈ ನದಿಯ ಕುದಿಯುವ ನೀರು ಯಾಕುಮಾಮದ ಸೃಷ್ಟಿ ಎಂದು ನಂಬುತ್ತಾರೆ. ಇದು ನೀರಿನ ತಾಯಿ ಎಂದು ಅವರ ನಂಬಿಕೆ. ಇದು ಜೀವ ನೀಡುವ ಶಕ್ತಿಯಿಂದ ಭೂಮಿಯ ಆಳದಿಂದ ಹುಟ್ಟಿದೆ ಎಂದು ಅಲ್ಲಿನ ಜನರು ಬಲವಾಗಿ ನಂಬುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.